ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್. ಫ್ರೆಂಡ್ಸ್ ನೋಡಿ, ಈಗಾಗಲೇ GNM ನರ್ಸಿಂಗ್ ಬೋರ್ಡ್ ವತಿಯಿಂದ 2027ನೇ ಸಾಲಿನ GNM ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಬಿಡುಗಡೆ ಮಾಡಿರುವಂಥದ್ದು. ಅದು ಈಗಾಗಲೇ ರನ್ನಿಂಗಲ್ಲಿದೆ. ಜೊತೆಗೆ ಇವತ್ತು ತಾರೀಕು 17, ಇನ್ನೂ 20 ತಾರೀಕು ತನಕ ಅಪ್ಲಿಕೇಶನ್ಗಳನ್ನು ಇವರು ಓಪನ್ ಇಟ್ಟಿದ್ದಾರೆ. ಯಾರು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ವಿದ್ಯಾರ್ಥಿಗಳು PUC ಕಂಪ್ಲೀಟ್ ಮಾಡಿದ್ದೀರಿ, 20ನೇ ತಾರೀಕಿನ ಒಳಗಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿದರೆ ನಿಮ್ಮಗಳಿಗೆ ಗೋರ್ಮೆಂಟ್ ಕಾಲೇಜು ಅಥವಾ ಪ್ರೈವೇಟ್ ಕಾಲೇಜುಗಳಲ್ಲಿ ಕಡಿಮೆ ಫೀಸ್ ಒಳಗಡೆ ನಿಮಗೆ ಸೀಟ್ ಸಿಗುವಂಥ ಒಂದು ಪ್ರಕ್ರಿಯೆಯಲ್ಲಿ ನೀವು ಭಾಗವಹಿಸಿದ ಹಾಗೆ ಆಗುತ್ತೆ. ಇನ್ ಕೇಸ್ ಆಫ್ ನೀವೇನಾದರೂ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ನಿಮ್ಮಗಳಿಗೆ ಗೋರ್ಮೆಂಟ್ ಸೀಟ್ ಸಿಗೋದಿಲ್ಲ, ಗೋರ್ಮೆಂಟ್ ಕಾಲೇಜು ಕೂಡ ಸಿಗೋದಿಲ್ಲ. ನೆನಪಿರಲಿ, 20 ತಾರೀಕು ಕೊನೆ ದಿನಾಂಕ ಇದೆ. ಇನ್ನೂ ಜಸ್ಟ್ 3 ದಿನಗಳು ಮಾತ್ರ ಇರುವಂಥದ್ದು. ಓಕೆ, ಈಗ ನೋಡಿ, ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರೋದೇನಂತಂದರೆ, ಅದಕ್ಕಿಂತ ಮೊದಲು ನಾನು ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಿಮಗೆ ಇಷ್ಟ ಅನಿಸಿದರೆ ಲೈಕ್ ಮಾಡಿರಿ, ಇಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಏನಪ್ಪ ಅಂತಂದ್ರೆ ಭಾಳ ಕಷ್ಟಪಟ್ಟು ಲೈಕ್ ಬಟನ್ ಒದಕೋದಾಗ್ತೈತಿ. ಏನೋ ನಿಮ್ಮ ಕಾಮೆಂಟ್ ಡೌಟ್ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನನಗೆ ಕಾಮೆಂಟ್ಸ್ಗಳನ್ನು ಶೇರ್ ಮಾಡಿರಿ. ಓಕೆ ರೀ. ನೋಡಿ, ಈ ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ, ಈ ಸ್ಟೇಟಸ್ ಹೆಂಗೆ ನೋಡ್ಬೇಕು ಮತ್ತು ಅಪ್ಲಿಕೇಶನ್ ಪ್ರಿಂಟನ್ನು ಹೆಂಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ಇಲ್ಲಿ ಫಸ್ಟ್ಗೆ ನೀವು ಇಲ್ಲಿ ಆಫಿಷಿಯಲ್ ವೆಬ್ಸೈಟಲ್ಲಿ ಬರ್ತೀರಾ. ಬಂದ ತಕ್ಷಣ ನಿಮ್ಗೆ ಏನಾಗುತ್ತೆ, ಇಲ್ಲಿ ನೋಡಿ ರೆಡ್ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ, ಲಾಗಿನ್ ಪೇಜ್ ಇದೆ. ಇಲ್ಲಿ ಕೆಳಗಡೆ ಇದೆಯಲ್ಲ, ಇದು ನನ್ನ ವಿಡಿಯೋ, ಬೇಕಾದರೆ ಖುಷಿಯಲ್ಲಿ ನೋಡ್ಕೋಬೋದು, ಇಲ್ಲ ಬಿಟ್ಬಿಡ್ರಿ. ಇಲ್ಲಿ ಲಾಗಿನ್ ಪೇಜಿಗೆ ಕ್ಲಿಕ್ ಮಾಡ್ಕೋಬೇಕ್ರಿ. ಇದಕ್ಕೆ ಲಾಗಿನ್ ಪೇಜಿಗೆ ಕ್ಲಿಕ್ ಮಾಡ್ಬೇಕು. ನೋಡಿರಿ, ನಿಮಗೆ ಅಪ್ಲಿಕೇಶನ್ ಪ್ರಿಂಟ್ ತೊಗೋಬೇಕಿತ್ತು, ಅಥವಾ ಸ್ಟೇಟಸ್ ಚೆಕ್ ಮಾಡ್ಕೋಬೇಕಿತ್ತು, ಅಥವಾ ಪೇಮೆಂಟ್ ಮಾಡಬೇಕಿತ್ತು. 3 ಆಪ್ಷನ್ ನೋಡ್ಬೋದು ಇಲ್ಲಿ. ನೋಡಿರಿ, ಇದು ಕ್ಲಿಕ್ ಮಾಡ್ತೀರಿ ಲಾಗಿನಿಗೆ. ಲಾಗಿನ್ ನಮ್ಗೆ ಮಾಡಿದ ತಕ್ಷಣ ಈ ರೀತಿ ಏನು ಬರುತ್ತಪ್ಪ ಅಂದರೆ, ಇಲ್ಲಿ ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಬರುತ್ತೆ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನು ಡೇಟ್ ಆಫ್ ಬರ್ತ್ ಹಾಕಿರ್ತೀರಲ್ಲ, ಅದನ್ನೇ ಇಲ್ಲಿ ಎಂಟ್ರಿ ಮಾಡಬೇಕು. ಓಕೆ, ಸೊ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಮಾಡಿದ ತಕ್ಷಣ ಈ ರೀತಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಸಬ್ಮಿಟೆಡ್ ಬರುತ್ತೆ. ಪೇಮೆಂಟ್ ಪೆಂಡಿಂಗ್ ಇದ್ದರೆ ಇಲ್ಲಿ ಪೇಮೆಂಟ್ ಪೆಂಡಿಂಗ್ ಅಂತ ಬರುತ್ತೆ. ರೀಪೇಮೆಂಟ್ ಮಾಡ್ಕೋಬೇಕು. ಪೇಮೆಂಟ್ ಮಾಡೋರು ಇಲ್ಲಿ ಪೇಮೆಂಟ್ ಬರುತ್ತೆ. ಇವರು ಪೇಮೆಂಟ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೋಡಿರಿ, ಅಪ್ಲಿಕೇಶನ್ ಪ್ರಿಂಟ್ ಇಲ್ಲಿದೆ ನೋಡಿರಿ, ಇದನ್ನು ತಗೋಬೋದು ರೀ. ಅಪ್ಲಿಕೇಶನ್ ಪ್ರಿಂಟ್, ಹೌದ್ರಿ. ಈ ಒಂದು ಅಪ್ಲಿಕೇಶನ್ ಪ್ರಿಂಟ್ ತೆಗೆದು ಇಟ್ಕೋರಿ. ಯಾಕಂದರೆ ನೀವು ಅಪ್ಲಿಕೇಶನ್ ಹಾಕಿದ ಮ್ಯಾಗ ಪ್ರಿಂಟ್ ಮರ್ತಿರ್ತೀರಿ, ಡೌನ್ಲೋಡ್ ಆಗಿರಂಗಿಲ್ಲ. ಇದು ನಿಮ್ಗೆ ಎನಿ ಟೈಮ್ ಇಲ್ಲಿ ಇರ್ತದೆ ರೀ ಅಪ್ಲಿಕೇಶನ್ ಪ್ರಿಂಟ್. ಇದಕ್ಕೆ ನೀವು ಕ್ಲಿಕ್ ಮಾಡ್ಕೋಬೇಕು ರೀ. ಈ ಅಪ್ಲಿಕೇಶನ್ ಫಾರ್ಮಿಗೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದು ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಡೌನ್ಲೋಡ್ ಆಗ್ತದೆ ರೀ. ಇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಆಗ್ತೈತಿ. ಡೌನ್ಲೋಡ್ ಮಾಡ್ಕೊರಿ, ಹೌದ್ರಿ. ಇವು 3. ಆಮೇಲೆ ಸ್ಟೇಟಸ್ ನೋಡ್ರಿ, ಇಲ್ಲಿ ಪೆಂಡಿಂಗ್ ಅಂತಿತ್ತು, ಪೇಮೆಂಟ್ ಪೆಂಡಿಂಗ್ ಇರ್ತೈತಿ. ಇತ್ತಪ್ಪ ಅಂದ್ರೆ ಅದಕ್ಕೆ ನೀವು ಪೇಮೆಂಟನ್ನು ಮಾಡಬೇಕಾಗ್ತೈತಿ. ಮಾಡಿದ್ರೆ ವೇಟ್ ಮಾಡಬೇಕು 1 ವಾರ ಒಳಗಡೆ.